ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಡುಗೆ ಮನೆಯಲ್ಲಿ ನಿಂತು ಕಾಲೆಲ್ಲ ನೋಯ್ತೈತೆ. ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಇಲ್ಲ, ಕೇಳಿಸ್ಲಿಲ್ಲ. ನಿನ್ನ ಹತ್ರ ನಂಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಲ್ಲ, ನನಗೆ ತಾಳಿ ಕಟ್ಟಿದವ್ರು ನೀವು. ನಾನು ಹೊಟ್ಟೆಲಿ ನಿಮ್ಮ ಮಗು ಬೆಳೀತಾ ಇದೆ. ಆ ಮಗುಗೆ ಜನ್ಮ ಕೊಡಕ್ಕೆ ನಾನು ಈತೆಲ್ಲ ಕಷ್ಟಪಡ್ತೀವಿ. ಅದಕ್ಕಾದ್ರೂ ಸ್ವಲ್ಪ ಆರೈಕೆ ಮಾಡಬಾರ್ದೆ? ಏನ ನನ್ನ ಮಗುಗೆ ಜನ್ಮ ನೀಡೋಕ? ಏನ ನೀನು ಕೇಳ್ಕೊಂಡಿದ್ನ ನನಗೆ ಮಗು ಬೇಕು ಅಂತ? ಗೊತ್ತೋ ಗೊತ್ತಿಲ್ಲದೇನೋ ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಪಡ್ತಾ ಇದ್ದೀನಿ ಅಷ್ಟೇ. ಯಾಕೆ ಹಿಂಗೆಲ್ಲ ಮಾತಾಡ್ತೀವ್ರಿ? ಇನ್ನು ಭೂಮಿಗೂ ಬರ್ದಿರೋ ಕೂಸಿದು, ಅದ್ರ ಮೇಲಾದ್ರೂ ಸ್ವಲ್ಪ ಪಿರುತಿ ತೋರಿಸಿ. ಹಲೋ ಮೇಡಮ್, ಬಣ್ಣದ ಮಾತುಗಳನ್ನೆಲ್ಲ ನನ್ನ ಹತ್ರ ಆಡ್ದಕ್ಕೆ ಬರಬೇಡಿ. ಕೇಳಿಸ್ಕೊ, ನೀನು ನಮ್ಮ ಮದುವೆ ಆಗಬೇಕು, ಮಕ್ಕಳು ಮಾಡ್ಕೋಬೇಕು, ಸಂಸಾರ ಮಾಡಬೇಕು, ಇದೆಲ್ಲ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಆಸೆನೂ ಅಲ್ಲ. ಏನೋ ಹಳ್ಳಿ ಹುಡುಗಿ, ಒಂದ್ಸಲ ರುಚಿ ನೋಡೋಣ ಅಂತ ಮುಟ್ಟಿದೆ. ಮುಟ್ಟಿದ ತಪ್ಪಿಗೆ ತಾಳಿ ಕಡ್ದೆ. ಎಲ್ಲ ನನ್ನ ಕರ್ಮ. ಮತ್ತೆ ಅವತ್ತು ಪಿರುತಿಯಿಂದ ನನಗೆ ಸೇವೆ ಮಾಡಿದ್ದು ಏನ ಪ್ರೀತಿನ? ಏಯ್, ಅದು ನಿನ್ನ ಮೇಲೆ. ಅವತ್ತು ಮಾವ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ರೀತಿ ಸೇವೆ ಮಾಡಿದೆ. ಅವತ್ತೊಂದಿನ ನಿಂಗೆ ಸೇವೆ ಮಾಡಿದೆ ಅಂತ ಪ್ರತಿ ಸಲ ನಾನು ನಿನಗೆ ಸೇವೆ ಮಾಡ್ತಾನೆ ಇರ್ತೀನಿ ಅಂತ ಅನ್ಕೋಬೇಡ. ನಾನೇನು ನನಗೆ ಸೇವೆ ಮಾಡಿ ಅಂತ ಕೇಳ್ಕೊಳ್ತಿಲ್ಲ. ನಿಮ್ಮ ತಾಯಿ ನಿಮಗೆ ಕರುಣೆ, ಪಿರುತಿ, ಅನುಕಂಪ ಇದ್ಯಾವುದನ್ನು ಹೇಳ್ಕೊಟ್ಟಿಲ್ಲ. ಕಡೆ ಪಕ್ಷ ಮನುಷ್ಯತ್ವನಾದ್ರು ತೋರಿಸಿ ಅಂತ ಕೇಳ್ಕೊಳ್ತೀವಿ. ಇಲ್ಲ, ನಾನು ಮನುಷ್ಯನೇ ಅಲ್ಲ. ಹೇಳ್ತಾ ಇದ್ದೀನಿ, ಮಾತಿಗೆ ಮಾತು ಬೆಳೆಸ್ಬೇಡ ಅಂತ. ನನಗೇನಾದ್ರೂ ಕೋಪ ಬಂದ್ರೆ ಏನೋ ಮಾಡ್ತೀಯಾ? ಕೋಪ ಬಂದ್ರೆ ಏನೋ ಮಾಡ್ತೀಯಾ? ನೀನು ಕೂತ್ಕೊಳ್ಳಮ್ಮ. ಕೋಪ ಬಂದ್ರೆ ಏನೋ ಮಾಡ್ತೀಯಾ? ನೀನು ಹೆಂಡ್ತಿನ ಹೆದರಿಸ್ತಾ ಇದೀಯಾ? ಇಲ್ಲ ಮಾವ, ಪ್ರೀತಿಯಿಂದ ಮಾತಾಡಿಸ್ತಿದೆ ಅಷ್ಟೇ. ಮತ್ತೇನು ಕೋಪ ಬಂದ್ರೆ ಅಂತಿದ್ದೆ? ಆ ರೀತಿ ಎಲ್ಲ ಏನೂ ಇಲ್ಲ ಮಾವ. ಅವಳು ಕೆಲಸ ಮಾಡ್ಕೋಬೋದು, ಕಾಲು ನೋವು ಅಂತ ಹೇಳಿದ್ಲು. ಅದಕ್ಕೆ ಕಾಲುತ್ತೀನಿ ಅಂತ ಹೇಳಿದೆ. ಅಯ್ಯೋ ಗಂಡ ಹೆಂಡತಿ ಕಾಲು ಮುಟ್ಬೋದಾ ಅಂತೆಲ್ಲ ಹೇಳಿದ್ಲು. ನೀನಾದ್ರೂ ಕಾಲು ಉತ್ತಿಸ್ಕೊಂಡಿಲ್ಲ ಅಂದ್ರೆ ಕೋಪ ಬರುತ್ತೆ ನೋಡು ಅಂತ ರೇಗ್ದಮ್ಮವ ಅಷ್ಟೇ. ಓಹೋ, ಅಷ್ಟೊಂದು ಬದಲಾಗೋಗಿದ್ಯಾ ನೀನು? ಹುಮ್ಮವ, ಮಾಮ್ ಮೇಲೆ ಪ್ರಾಮಿಸ್ ಬೇಕಾದ್ರೆ. ಸಾವಿತ್ರಿ ಒಂದ್ಸಲ ಕೇಳಿ. ಸಾವಿತ್ರಿ, ಹೇಳಿ ಸಾವಿತ್ರಿ. ಮಗುನ ಒಂದು ಹೆಣ್ಣು ಗರ್ಭದಲ್ಲಿ ಹೊತ್ಕೊಂಡು ಓಡಾಡೋದು ಇಡೀ ಭೂಮಿನ ಹೊತ್ಕೊಂಡಿರೋಷ್ಟು ಪುಣ್ಯದ ಕೆಲಸ, ಕಷ್ಟದ ಕೆಲಸ. ಜನ್ಮ ಕೊಡೋ ಒಂದು ಹೆಣ್ಣು ಜೀವನನೂ ಬದಲಾಯಿಸ್ಬೋದು. ಹೆಣ್ಣು ಮನಸ್ಸು ಮಾಡಿದ್ರೆ ಬುದ್ಧಿನೂ ಹೇಳ್ಬೋದು, ತಿದ್ದುಕೊಳ್ಳಿಲ್ಲ ಅಂದ್ರೆ ಬುದ್ಧಿ ಕಲಿಸ್ಲೂಬೋದು. ಅಮ್ಮ, ನೀನು ನಿನ್ನ ಮಗು ಇಂಥವ್ರಿಗೆ ಬುದ್ಧಿ ಹೇಳೋ ಶಕ್ತಿವಂತರಾಗಮ್ಮ. ತಗೋ ಸೀರೆ. ಯಜಮಾನ್ರೆ, ಇದೆಲ್ಲ ಯಾಕೆ? ಏನಮ್ಮ ಹೀಗೆ ಹೇಳ್ತಾ ಇದೆಯಾ? ಗರ್ಭಿಣಿ ಹೆಣ್ಣಿಗೆ 108 ಬಯಕೆಗಳಿರುತ್ತೆ. ಅದು ಅಲ್ಲದೆ ನೀನು ಈ ಮನೆ ಸೊಸೆ ಅಲ್ವಾ? ನನಗೊಬ್ಬ ಮಗಳಿದ್ದಿದ್ರೆ ಹೀಗೆ ಸೀರೆ ಕೊಡ್ತಾ ಇರಲಿಲ್ವಾ? ಶ್ರಾವಣಿ ಸುಬ್ರಹ್ಮಣ್ಯ